ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಮೊದಲಿಗೆ ಸಂಗೀತ ಅಂಜನಳಿಗೆ ಸಮಾಧಾನ ಪಡಿಸುತ್ತಾಳೆ. ನಿನ್ನ ಪರಿಸ್ಥಿತಿಗೆ ನಾವೇ ಕಾರಣ. ನಿನ್ನಲ್ಲಿ ಅಜಿತ್ನ ಬಗ್ಗೆ ಆಸೆ ಮೂಡಿಸಿ ಮದುವೆಯಾಗುವಂತೆ ಮಾಡಿದ್ದೆ ನಾವು. ಆದರೆ ಏನು ಮಾಡುವುದು, ಅವನಿಗೆ ಈಗಾಗಲೇ ಮದುವೆಯಾಗಿದೆ. ಮದುವೆಯಾಗಿ ಹೆಂಡತಿ ಇರುವ ಗಂಡನ್ನು ಮದುವೆಯಾಗುವುದು ಸರಿಯಲ್ಲ. ಅವನನ್ನು ಮರೆತು ಬಿಡು ಅಂತ ಸಂಗೀತ ಸಮಾಧಾನ ಪಡಿಸ್ತಾಳೆ. ನಂತರ ಅಜಿತ್ನ ತಂದೆಯೂ ಹೇಳ್ತಾನೆ, ಅವನೇನಾದರೂ ಈಗ ನಮ್ಮ ಸೊತ್ತಲ್ಲ, ಅವನೇನಾದರೂ ಈಗ ಭೂಮಿಯ ಸೊತ್ತು. ಶ್ರವಣ್ ಸಹ ಅಂಜನಳಿಗೆ ಸಮಾಧಾನ ಪಡಿಸ್ತಾನೆ. ಶ್ರವಣ್ ತುಂಬ ಎಮೋಷ್ನಲ್ ಆಗಿ, ಆಯಸ್ಸು ಮುಗಿದ ಮೇಲೆ ದೇಹನ ಆತ್ಮನೇ ಬಿಟ್ಟು ಹೋಗುತ್ತೆ. ಇದು ನನ್ನ ದೇಹ, ನಾನು ಇನ್ನೂ ಇರಬೇಕಿತ್ತು, ಏನೇನು ಸಾಧನೆ ಮಾಡಬೇಕಿತ್ತು ಅಂತ ಆತ್ಮ ಎಷ್ಟೇ ಒದ್ದಾಡಿದರೂ ಆಸೆ ಈಡೇರಲ್ಲ ಅಮ್ಮ. ಇಲ್ಲಿ ಹೃದಯಕ್ಕೆ ಮಾತ್ರವಲ್ಲ, ಆಸೆಗೂ ಎಕ್ಸ್ಪೈರಿ ಡೇಟ್ ಅಂತ ಒಂದು ಇದ್ದೇ ಇರುತ್ತೆ, ಫಿಕ್ಸ್ ಆಗಿರುತ್ತೆ. ಮರೆತು ಬಿಡು ಅವನನ್ನು ಕಂದ ಅಂತ ತುಂಬ ಪ್ರೀತಿಯಿಂದ ಕೇಳಿಕೊಳ್ತಾನೆ. ಅಂಜನಾ ಅಳುತ್ತಾ, ಆಯಿತು ಮರೆತು ಬಿಡುತ್ತೇನೆ, ಆದರೆ ಒಂದೇ ದಿನದಲ್ಲಿ ಗಾಯ ಕಡಿಮೆ ಆಗುವಂಥದ್ದಲ್ಲ. ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ, ಯಾಕೆಂದರೆ ನಾನು ಅಜಿತ್ನ ತುಂಬ ಪ್ರೀತಿಸಿದ್ದೆ. ಸಡನ್ನಾಗಿ ಅವನನ್ನು ಮರೆತು ಬಿಡಲಿಕ್ಕೆ ನನ್ನ ಹತ್ರ ಸಾಧ್ಯವಿಲ್ಲ. ಬೇರೊಬ್ಬನನ್ನು ಮದುವೆಯಾಗಿ ಅಜಿತ್ನ ನೆನಪಲ್ಲಿರೋಕ್ಕೆ ನನಗೆ ಸಾಧ್ಯವಿಲ್ಲ. ಸಾಧ್ಯವಾದಷ್ಟು ನನಗೆ ಟೈಮ್ ಬೇಕು. ಇದು ಒಂದು ನನ್ನ ಮಾತನ್ನು ನೆರವೇರಿಸಿ ಕೊಡಿ ಅಂತ ತುಂಬ ಅಳ್ತಾಳೆ. ಅಷ್ಟೊತ್ತಿಗೆ ಅವಳ ಹತ್ರ ದೇವಯಾನಿ ಬಂದು ಸಮಾಧಾನ ಪಡಿಸುತ್ತಾ ಶ್ರವಣ ಹತ್ರ ಸನ್ನೆ ಮಾಡ್ತಾಳೆ. ನಂತರ ಶ್ರವಣ್ ಫೋನ್ ಹಿಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಅಜಿತ್ ಭೂಮಿಗೆ ತುಂಬ ಹೊತ್ತಾದರೂ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಇನ್ನೊಂದು ಸಲ ಕಾಲ್ ಮಾಡಿದಾಗ ಭೂಮಿ ಹೊರಗಡೆ ಯೋಚಿಸ್ತಾ ಇರ್ತಾಳೆ. ಫೋನ್ ರಿಂಗ್ ಆಗುವುದನ್ನು ನೋಡಿ ಭೂಮಿ ರಿಸೀವ್ ಮಾಡ್ತಾಳೆ. ರಿಸೀವ್ ಮಾಡಿದ ತಕ್ಷಣ ಅಜಿತ್ ಹೇಳ್ತಾನೆ, ನಾವು ನಿನ್ನೆ ನಾಟಕ ಮಾಡಿದ್ದು ಸತ್ಯನ ನಂಬ್ತಿಲ್ಲ. ಅಜಿತ್ ಹೇಳ್ತಾನೆ, ಸತ್ಯನ ಹತ್ರನೇ ಮಾತನಾಡು ಎಂದು ಸತ್ಯನಿಗೆ ಫೋನ್ ಕೊಡ್ತಾನೆ. ಏಲಮ್ಮ ಭೂಮಿ ಅಂತ ಸತ್ಯ ಕೇಳಿದಾಗ, ನಿಮಗೇನು ಹುಚ್ಚಿಡ್ದಿದ್ದೀಯಾ, ಯಾಕೆ ನೀವು ನಮ್ಮಿಬ್ಬರ ಬಗ್ಗೆ ಮಾತಾಡಿ ತಮಾಷೆ ಮಾಡ್ತಾ ಇದ್ದೀರಾ ಅಂತ ಹೇಳಬೇಕಾದರೆ ಸತ್ಯನಿಗೆ ಶಾಕ್ ಆಗುತ್ತೆ. ಅಜಿತ್ ಹೇಳ್ತಾನೆ, ಸತ್ಯನ ನಮ್ಮಿಬ್ಬರಿಗೆ ಅಣ್ಣ ಇದ್ದಾಗೆ. ಭೂಮಿ ಹೇಳ್ತಾಳೆ, ಬಾಯಿಗೆ ಬಂದ ಹಾಗೆ ಮಾತಾಡಿ ಬಿಡುವುದಾ ಅಲ್ಲ ಸಾಹೇಬ್ರೆ, ಸತ್ಯ ನನ್ನ ಸ್ವಂತ ಅಣ್ಣ ಆಗಿದ್ರೆ ತಂಗಿ ಬಗ್ಗೆ ಈ ಥರ ಮಾತಾಡ್ತಾ ಇದ್ರ. ಅಜಿತ್ ಹೇಳ್ತಾನೆ, ಯಾಕೆ ನೀನು ಈ ಥರ ಮಾತಾಡ್ತಿದ್ದೀಯಾ ಅಂತ ಹೇಳಬೇಕಾದರೆ ಭೂಮಿ, ನನಗೆ ಯಾವಾಗ ಬೇಕಾದರೂ ಈ ಮನೆಯಿಂದ ಗೇಟ್ ಪಾಸ್ ಸಿಗ್ಬೋದು, ನೀವೇನು ಕಲಿಸಬೇಕಿಲ್ಲ, ವಿಧಿನೇ ನನ್ನ ಕಲಿಸುತ್ತೆ. ಅದಕ್ಕೆ ಅಜಿತ್, ಏನಾಯಿತು ಭೂಮಿ, ಮನೆಯಲ್ಲಿ ನಡೆದ ವಿಷಯದ ಬಗ್ಗೆ ಹೇಳ್ತಾಳೆ. ಅಂಜನಾ ದೊಡ್ಡ ಪಚಿತಿ ಮಾಡಿಬಿಟ್ಟಿದ್ದಾರೆ, ಅವರಿಗೆ ನೋಡಿದ ಹುಡುಗನ ಜೊತೆ ಈಗ ಮದುವೆಯಾಗಲ್ಲ ಅಂತ ಹಠ ಮಾಡ್ತಿದ್ದಾರೆ ಅಂತ ಭೂಮಿ ಹೇಳ್ತಾಳೆ. ಅಜಿತ್ಗೆ ಶಾಕ್ ಆಗುತ್ತೆ. ಸತ್ಯ ಕೇಳ್ತಾನೆ, ಯಾಕೆ ಅಂತ ಹೇಳ್ಬೇಕಾದರೆ ಭೂಮಿ ಹೇಳ್ತಾಳೆ, ನನಗೆ ಕೇಳೋಕ್ಕಾಗಲ್ಲ, ಯಾಕೆಂದರೆ ನಾನು ಎಷ್ಟಾದರೂ ಮೂರನೆಯವಳು, ಅವರನ್ನೇ ಬರಕ್ಕೇಳಿ ಅಂತ ಫೋನ್ ಕಟ್ ಮಾಡ್ತಾಳೆ. ಅಜಿತ್ ಸತ್ಯನ ಹತ್ರ ಸಾರಿ ಕೇಳ್ತಾನೆ. ಪರವಾಗಿಲ್ಲ ಅಂತ ಹೇಳ್ತಾನೆ. ಅವಳು ಯಾವುದೋ ಒತ್ತಡದಿಂದ ಈ ರೀತಿ ಮಾತಾಡಿದ್ದಾಳೆ, ಅವಳು ಅಂಥವಳಲ್ಲ ಅಂತ ಸತ್ಯ ಹೇಳ್ತಾನೆ. ನೀನು ಹೊರಗೆ ಬರುತ್ತೆ, ಆದರೆ ಅವಳು ನಾಲ್ಕು ಗೋಡೆಗಳ ಮಧ್ಯೆ ಎಲ್ಲರ ಮಾತನ್ನು ಕೇಳಿಸಿಕೊಂಡು ಇರುತ್ತಾಳೆ. ಸತ್ಯ ಹೇಳ್ತಾನೆ, ಅಂಜನ ಮನಸ್ಸಲ್ಲಿ ಏನೋ ಇದೆ, ಅದಕ್ಕೆ ಅದು ಏನೂ ಅಲ್ಲ, ಅದು ನಾನೇ ಅಂತ ಅಜಿತ್ ಹೇಳ್ತಾನೆ. ಅವಳ ಹಠಮಾರಿತನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಏನು ಮಾಡಿ ಸಾಯುವುದಂತ ಗೊತ್ತಾಗ್ತಾನೆ ಇಲ್ಲ ಅಂತ ತುಂಬ ಟೆನ್ಷನಿಂದ ಅಜಿತ್ ಹೇಳ್ತಾನೆ. ರಾತ್ರಿ ಮನೆಯಲ್ಲಿ ಶ್ರವಣ್ ಕಾಲ್ ಮಾಡಿ, ತಪ್ಪಾಗಿ ಭಾವಿಸಬೇಡಿ, ನಿಮ್ಮ ಮನೆತನ ನಮಗೆಲ್ಲ ಇಷ್ಟವಾಗಿದೆ, ಒಂದು ಅನಿವಾರ್ಯ ಕಾರ್ಯದಿಂದ 1 ವರ್ಷ ಮದುವೆ ಮಾಡಲ್ಲ ಎಂದು ನಾವು ನಿರ್ಧರಿಸಿದ್ದೇವೆ, ನಿಮ್ಮದೇನು ತಪ್ಪಿಲ್ಲ, ಬೇಜಾರು ಮಾಡ್ಕೊಳ್ಬೇಡಿ. 1 ವರ್ಷದೊಳಗೆ ನಿಮಗೆ ಬೇರೆ ಯಾವ ಹುಡುಗಿ ಸಿಕ್ಕಿದ್ರೆ ಮದುವೆ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಮೇಲೂ ಕಾಯ್ತೀವಿ ಅಂತಿದ್ರೆ ನಮ್ಮದು ಅದೃಷ್ಟ ಅಂತ ತಿಳಿದುಕೊಳ್ತೀವಿ, ಆದರೆ ನಾವು ಇನ್ನೂ 1 ವರ್ಷ ಮದುವೆ ಮಾಡಲು ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಸಹ ಬರುತ್ತಾನೆ. ಶ್ರವಣ್ ಹೇಳ್ತಾನೆ, ನೀವು ಏನು ವಿಷಯ ಅಂತ ನಮಗೆ ಬೇಗ ತಿಳಿಸಿ ಅಂತ ಹೇಳ್ತಾನೆ. ಅಜಿತ್ ಸಂಗೀತನ ಹತ್ರ ಬಂದು, ಏನಮ್ಮ ಏನು ನಡೀತಿದೆ ಅಂತ ಹೇಳಬೇಕಾದ್ರೆ ಸಂಗೀತ ಹೇಳ್ತಾನೆ, ನೀನು ಸುಮ್ಮನಿರು, ಅವರವರ ಇಷ್ಟ, ಈ ವಿಷಯಕ್ಕೆ ನೀನು ತಲೆ ಹಾಕಬೇಡ ಅಂತೇಳಿ ರೂಮ್ನೊಳಗೆ ಕರ್ಕೊಂಡು ಹೋಗ್ತಾಳೆ. ಅಜಿತ್ ಕೇಳ್ತಾನೆ,
ಫೆಬ್ರವರಿಯಲ್ಲಿ ಹುಡುಗನ ಕಡೆಯವರು ಹೇಳಿದ್ರಲ್ಲ ಎಂಗೇಜ್ಮೆಂಟ್ ಅಂತ, ಅದಕ್ಕೆ ಹೌದು. ಆದರೆ ಅಂಜನಲ ಅವಾಂತರನೇ ಬೇರೆ ಇತ್ತು. ರೂಮಿನಲ್ಲಿ ಅಂಜನ ಮಾಡಿದ ಅವಾಂತರವನ್ನು ಅಜಿತ್ನತ್ರ ವಿವರಿಸುತ್ತಾಳೆ. ತಡವರಿಸುತ್ತಾ, ಹೌದಮ್ಮ ಅಂಜನ ಪಾಪ, ಅಮ್ಮ ನನಗೊಂದು ಕಾಪಿ ಮಾಡಿ ಕೊಡು ಅಂತ ಹೇಳ್ಬೇಕಾದ್ರೆ ಭೂಮಿ ಹೇಳ್ತಾಳೆ, ನಾನು ಮಾಡ್ಕೊಂಡು ತಂದು ಕೊಡ್ಲ ಅಂತ ಹೇಳ್ಬೇಕಾದ್ರೆ ನೀನು ಇರಮ್ಮ, ನನಗೀಗ ಅಮ್ಮನೇ ಕಾಪಿ ಮಾಡಬೇಕು ಅಂತ ಹೇಳ್ತಾನೆ. ಸಂಗೀತ ಭೂಮಿ ಹತ್ರ, ಇರಮ್ಮ, ನೀನೆಷ್ಟು ಒಳ್ಳೆ ಅಡುಗೆ ಮಾಡಿದ್ರು ನನ್ನ ಮಗ ನಾನು ಮಾಡಿಕೊಡುವ ಅಡುಗೆಯನ್ನು ಮಿಸ್ ಮಾಡಿಕೊಡ್ತಾನೆ, ಅವನಿಗೀಗ ನಾನೇ ಕಾಪಿ ಮಾಡಿ ತರ್ತೇನೆ, ನನಗೆ ಇದೊಂದು ಅವಕಾಶವನ್ನಾದರೂ ಕೊಡು ಅಂತೇಳಿ ಸಂಗೀತ ಅಲ್ಲಿಂದ ಹೊರಡ್ತಾಳೆ. ಅಜಿತ್ ಬಾಗಿಲು ಹಾಕ್ಕೊಂಡು ಭೂಮಿ ಹತ್ರ ಹೇಳ್ತಾಳೆ, ನೀನು ಯಾಕೆ ಕಾಪಿ ಮಾಡಲಿಕ್ಕೆ ಹೋಗ್ತೇನಂತ ಹೇಳಿದೆ ಅಂತ ಹೇಳ್ಬೇಕಾದ್ರೆ, ನೀವು ಕಾಪಿ ಮಾಡಬೇಕಂತ ಹೇಳಿದ್ರಲ್ಲ ಅದಕ್ಕಂತ ಹೇಳ್ಬೇಕಾದ್ರೆ, ನಾನೀಗ ಕಾಪಿ ಕುಡಿಯುವ ಮೂಡಲ್ಲಿದ್ದೇನೆ ಅಂತ ಹೇಳ್ಬೇಕಾದ್ರೆ, ಮತ್ತೆ ಯಾಕೆ ನೀವು ಹೇಳಿದಂತ ಹೇಳ್ಬೇಕಾದ್ರೆ, ಅಮ್ಮ ನಾನು ಹೊರಗಡೆ ಕಳಿಸ್ಬೇಕಿತ್ತು ಅದಕ್ಕೆ ಹೇಳಿದ್ದು ಅಂತ ನೀನು ತುಂಬ ಪೆದ್ದಿ ಥರ ಮಾತಾಡ್ತಿದ್ದೀಯ ಅಂತ ಹೇಳ್ತಾನೆ. ಆಗ ಭೂಮಿ, ನೋಡಿ ನೀವು ನನಗೆ ಬೈಬೇಡಿ, ನೀವು ಅಧಿಕಾರ ತೋರಿಸ್ಲಿಕ್ಕೆ ಬೇಡಿ, ನನಗೆ ಬೈಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳ್ಬೇಕಾದ್ರೆ ನಾನು ಅಧಿಕಾರಿ ಅಂತ ಹೇಳ್ತಾನೆ. ನೀವು ಅಧಿಕಾರಿ ಆಗಿರ್ಬೋದಾದರೆ ಸ್ಟೇಷನಲ್ಲಿ ಒಂದು ಹೆಣ್ಣಿಗೆ ಈ ಥರ ಮಾಡಲಿಕ್ಕೆಲ್ಲ ಮನೆಯಲ್ಲಿಯೂ ಸಹ ಅಧಿಕಾರ ನಿಮಗೆ ಯಾರೂ ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ಅಜಿತ್ ಹೇಳ್ತಾನೆ ಭೂಮಿ ಹತ್ರ, ಅಂಜನಳಿಗೆ ಡೌಟ್ ಬಂದಿರ್ಬೋದು, ಅದಕ್ಕೆ ಅವಳು 1 ವರ್ಷ ಟೈಮ್ ಕೇಳಿದ್ದು. ಅದಕ್ಕೆ ಭೂಮಿ ಹೇಳ್ತಾಳೆ, ಹೌದು ಅವಳಿಗೆ ಆಸೆ ಅಲ್ಲ ದುರಾಸೆ ಬಂದಿದೆ. ಆಗ ಅಜಿತ್ ಹೇಳ್ತಾನೆ, ನಾವಿಬ್ಬರು ತುಂಬ ಪ್ರೀತಿ ಮಾಡುವ ಹಾಗೆ ನಾಟಕ ಮಾಡಬೇಕು, ಅವಳಿಗೆ ನೋಡಿ ಅಸಹ್ಯ ಆಗಬೇಕು, ನಮ್ಮನ್ನು ಬಿಟ್ಟು ಬಿಡಬೇಕು, ನಾವು ಇವತ್ತಿನಿಂದಲೇ ನಾಟಕ ಶುರು ಮಾಡೋಣ ಅಂತ ಭೂಮಿ ಹತ್ರ ಹೇಳ್ತಾನೆ. ಅದಕ್ಕೆ ಭೂಮಿ ಆಯ್ತಂತ ಒಪ್ಪಿಗೆ ಕೊಡ್ತಾಳೆ. ಟೇಬಲಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟಕ್ಕೆ ಕೂತ್ಕೊಂಡಿರ್ತಾರೆ. ಇತ್ತ 2 ಪ್ಲೇಟ್ ಅಜಿತ್ ಮತ್ತು ಭೂಮಿಗೆ ಸಹ ಇಟ್ಟಿರ್ತಾಳೆ ಸಂಗೀತ. ಅಜಿತ್ನ ಅಪ್ಪ ಕೇಳ್ತಾನೆ, ಯಾಕೆ ಅವರು ಇನ್ನೂ ಬಂದಿಲ್ಲ ಅಂತ ಹೇಳ್ಬೇಕಾದ್ರೆ, ಇಬ್ಬರು ಒಟ್ಟಿಗೆ ಬರ್ಬೋದು ಅಂತ ಹೇಳ್ತಾಳೆ. ನಾನು ಹೋಗಿ ಅವನನ್ನು ಕರ್ಕೊಂಡು ಬರಲ್ಲ ಅಂಜು ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾಳೆ, ಬೇಡ ಭೂಮಿ ಇದ್ದಾಳಲ್ಲ ಅವಳು ಅವನನ್ನು ಕರ್ಕೊಂಡು ಬರ್ತಾಳೆ ಅಂತ ಹೇಳ್ತಾಳೆ. ಅಂಜು ಹೇಳ್ತಾಳೆ, ಪಾಪ ಅವನು ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳ್ತಿದ್ದದು ನಾನು ಕೇಳಿದ್ದೆ. ಆಗ ದೇವಿಯನ್ನು ಹೇಳ್ತಾಳೆ, ನೀನು ಹೋಗಿ ಅವಳಿಗೆ ಊಟಕ್ಕೆ ತುಪ್ಪ ಸಾರು ತೆಗೆದುಕೊಂಡು ಹೋಗು ಅಂತ ಹೇಳ್ಬೇಕಾದ್ರೆ ಅಜಿತ್ ಬಂದು, ಅಮ್ಮ ನನಗೊಂದು ಬೌಲ್ ಕೊಡು. ಆಗ ಸಂಗೀತ ಕೇಳ್ತಾಳೆ, ಯಾಕೆ ಏನಾಯ್ತಂತ. ಭೂಮಿಗೆ ಸೀನು ಬಂದಿದೆ, ಅದಕ್ಕೆ ಅವಳು ಇಲ್ಲಿ ಊಟ ಮಾಡುವುದು ಬೇಡ, ನಾನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಕೊಡ್ತೇನೆ ಅಂತ ಹೇಳ್ಬೇಕಾದ್ರೆ ಅಂಜುಗೆ ತುಂಬ ಹೊಟ್ಟೆ ಕಿಚ್ಚು ಆಗುತ್ತೆ. ಶ್ರವಣ್ ಹೇಳ್ತಾನೆ, ಚೆನ್ನಾಗಿದೆ, ನಾಳೆ ಜ್ವರ ಬರುತ್ತೆ ಅಂತ ಇವತ್ತೇ ಮಾತ್ರೆ ತಗೊಂಡ್ರೆ ಆಗುತ್ತಾ? ಅಲ್ಲಿಗೆ ಜ್ವರ ಬಂದರೆ ನನಗೂ ಸಹ ನಾಳೆ ಮಾತ್ರೆ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಮ್ಮ ನಿನ್ನ ತಮ್ಮನಿಗೆ ಅಂತ ಅಜಿತ್ ಹೇಳ್ತಾನೆ. ಅವಳಿಗೆ ನೋವಾದರೆ ನಾನು ಹೇಗೆ ತಡ್ಕೊಳ್ಳಿ, ಅವಳಿಗೆ ಸೊಳ್ಳೆ ಕಚ್ಚಿದರೆ ನನಗೆ ನೋವಾಗುತ್ತೆ, ನಾನು ಹೇಗೆ ತಡ್ಕೊಳ್ಳಿ, ಅವಳಿಗೆ ಏನಾದರೂ ನೋವಾದ್ರೆ ಅಂತ ಅಜಿತ್ ಸಂಗೀತನ ಹತ್ರ ರೀಲ್ ಬಿಡ್ತಾ ಇರ್ತಾನೆ. ರೋಮಿಯೋ ಜೂಲಿಯೆಟ್ ಇದ್ದಾಗೆ ನಾನು ಅವಳನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಿರ್ಬೇಕಾದ್ರೆ ಅಂಜನಿಗೆ ತುಂಬ ಹೊಟ್ಟೆ ಕಿಚ್ಚಿನಿಂದ ಕೆಮ್ಮು ಬರುತ್ತೆ. ಅಜಿತ್ ಹೇಳ್ತಾನೆ, ಅಂಜನ ನೀವು ನೀರು ಕೊಡಿ ಅಂತ ಹೇಳ್ಬೇಕಾದ್ರೆ ಶ್ರವಣ ಹೇಳ್ತಾನೆ, ನನಗೂ ಹೊಟ್ಟೆ ಫುಲ್ಲು ಆಗುವ ಲಕ್ಷಣ ಆಗಿದೆ, ನಾನು ಎದ್ದೇಳ್ತೇನೆ ಅಂತ ಹೇಳ್ಬೇಕಾದ್ರೆ ಅಜಿತ್ ಹೇಳ್ತಾನೆ, ನೀನು ಹೇಳಮ್ಮ, ಊಟಕ್ಕೆ ಕೂತವರು ಅರ್ಧದಲ್ಲಿ ಎದ್ದು ಹೋಗಬಾರ್ದಂತ. ಸಂಗೀತ ಶ್ರವಣ ಹತ್ರ ಹೇಳ್ತಾಳೆ, ಕೂತ್ಕೋ, ನೀನು ಎದ್ದೋಗಬೇಡ, ಪೂರ್ತಿಯಾಗಿ ಊಟ ಮಾಡು ಅಂತ ಹೇಳಿ ಬಲವಂತವಾಗಿ ಕೂರಿಸ್ತಾಳೆ. ಹೇಳ್ತಾನೆ, ಕೆಲವರಿಗೆ ನಮ್ಮಿಬ್ಬರ ಪ್ರೀತಿ ನೋಡಿ ಬೇಜಾರಾಗುತ್ತೆ, ಹೊಟ್ಟೆ ಉರಿಯುತ್ತೆ, ಕೆಲವರು ದೇವರನ್ನೇ ನಂಬಲ್ಲ ಅಂತ ಹೇಳ್ತಾನೆ. ನಂತರ ಅಜ್ಜಿ ಹೇಳ್ತಾಳೆ, ನಮಗೂ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಾಳೆ. ನಂತರ ಅಜಿತ್ ಒಂದು ಬೌಲಿಗೆ ಅನ್ನ ತುಪ್ಪ ಉಪ್ಪು ಮಿಕ್ಸ್ ಮಾಡಿ ಭೂಮಿ ಇದ್ದ ರೂಮಿಗೆ ಬರುತ್ತಾನೆ. ಅಂಜು ಊಟ ಅರ್ಧದಲ್ಲೇ ನಿಲ್ಲಿಸಿ ಕೂಗಿಕೊಂಡು ಬರ್ತಾಳೆ. ನಂತರ ಶ್ರವಣ್ ಅವಳಿಗೆ ಸಮಾಧಾನವನ್ನು ಪಡಿಸುತ್ತಾನೆ. ಭೂಮಿಗೆ ತುಂಬ ಹೊಟ್ಟೆ ಹಸಿವಾಗಿರುತ್ತೆ. 1 ಲೋಟ ನೀರು ಕುಡಿದು ಹೇಳ್ತಾಳೆ, ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ, ನನಗೆ ಹಸಿವಾದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬೇಗ ಅಜಿತ್ ಬನ್ನಿ ನನ್ನನ್ನು ಊಟ ಮಾಡಲಿಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಭೂಮಿ ಪಕ್ಕ ಬಂದು, ಈಗ ನಿನಗೆ ಊಟ ನಾನು ರೂಮಿಗೆ ತಗೊಂಡು ಬಂದಿದ್ದೇನೆ, ಊಟ ಮಾಡು ಅಂತೇಳಿ 1 ಬೌಲ್ ಕೊಡಬೇಕಾದ್ರೆ ಭೂಮಿ ಕೇಳ್ತಾಳೆ, ಇದು ಎಂಥವು, ಇದನ್ನು ಹೇಗೆ ಊಟ ಮಾಡೋದು, ಇದರಿಂದ ಹಸಿವು ನೀಗಲ್ಲ, ಬರೀ
ಈ ಅನ್ನವನ್ನು ಏಕೆ ನಾನು ತಿನ್ನುವುದು ಅಂತ ಅಜಿತ್ ಹತ್ರ ಭೂಮಿ ಕೇಳ್ತಾಳೆ. ಯಾರಾದರೂ ತರ್ಬೋದಿತ್ತಲ್ಲ ಅಂತ ಹೇಳ್ಬೇಕಾದ್ರೆ, ನಾನು ನಿನಗೆ ಹುಷಾರಿಲ್ಲ ಅಂತ ತಂದಿದ್ದೇನೆ, ಇದರಲ್ಲಿ ಅನ್ಲಿಮಿಟೆಡ್ ಪ್ರೀತಿ ಇದೆ ಅಂತ ಅವರಿಗೀಗ ಗೊತ್ತಾಗಿದೆ. ನಿಮ್ಮ ಪ್ರೀತಿ ಯಾರಿಗೆ ಬೇಕು ಅಂತ ಪ್ರಶ್ನಿಸುತ್ತಾಳೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ.